ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನನ್ನ ವಿಡಿಯೋದಲ್ಲಿ ಕುಚ್ಚಿಗೆ ಹಾಕೋ ನಾಟಿನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದರಿಂದ ಬಹಳ ಬೇಗನೆ ನೀವು ನನ್ನ ವಿಡಿಯೋನ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಕುಚ್ಚಿನ ನಾಟಿನ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 9 ಎಳೆ ದಾರನ ಹೀಗೆ ತೊಗೊಂಡಿದ್ದೀನಿ. ನೋಡಿ, ನೀಡಲ್ಗೆ ಈ ಥರ ಹಾಕಿದ್ದೀನಿ ಫ್ರೆಂಡ್ಸ್. ಹೇಗೆ ನೀಡಲ್ಗೆ ದಾರನ ಹಾಕಬೇಕು ಅನ್ನೋದರ ಲಿಂಕ್ನ ನಾನು ಐ ಬಟನ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದನ್ನ ನೋಡ್ಕೊಳ್ಳಿ. ಆವಾಗ ಈಸಿಯಾಗಿ ನಿಮಗೆ ನೀಡಲ್ ಒಳಗಡೆ ದಾರನ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಹೀಗೆ ದಾರ ಸೂಜಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಹೀಗೆ ತಗೊಂಡು ನೋಡಿ ನಾನು ಹೀಗೆ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಂತರ ನೋಡಿ ಫ್ರೆಂಡ್ಸ್, ದಾರ ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನಂತರ ನೋಡಿ, ಹೀಗೆ ಟರ್ನ್ ಮಾಡಿಬಿಟ್ಟು ನೋಡಿ, ನಮಗೆ ಬಟ್ಟೆ ಹತ್ತಿರಕ್ಕೆ ನಾಟು ಬರಬೇಕು ಅಂತ ನೋಡಿ ಸೂಜಿನ ಹೀಗೆ ಇದ್ರ ಒಳಗಡೆ ಹೀಗೆ ಹಾಕ್ಕೊಂಡು ದಾರನ ಹೀಗೆ ಟೈಟಾಗಿ ಎಳ್ಕೋಬೇಕು. ಆವಾಗ ನೋಡಿ ನಮಗೆ ಇಲ್ಲಿ ಬಟ್ಟೆ ಹತ್ತಿರಕ್ಕೆ ನಾಟು ಬರುತ್ತೆ. ನಂತರ ಮತ್ತೊಂದು ರೀತಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಮತ್ತೆ ನಾನು ಸೂಜಿಯಿಂದ ಹೀಗೆ ಬಟ್ಟೆಗೆ ಹಾಕ್ತಾ ಇದ್ದೀನಿ ದಾರನ. ನಂತರ ಹೀಗೆ ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ. ನಂತರ ಹೀಗೆ ನೀಟಾಗಿ ಒಂದ್ಸಲ ಮಾಡಿಕೊಂಡು ಇಷ್ಟು ದಾರನ ಹೀಗೆ ಇಟ್ಕೋಬೇಕು ಫ್ರೆಂಡ್ಸ್. ನಂತರ ನೋಡಿ, ಬೆರಳಲ್ಲಿ ಈ ಹೆಬ್ಬೆರಳಲ್ಲಿ ಹೀಗೆ ಇಟ್ಕೊಂಡು ಹೀಗೆ ಟರ್ನ್ ಮಾಡಬೇಕು. ಹೀಗೆ ಟರ್ನ್ ಮಾಡಿ ನೋಡಿ, ಹೀಗೆ ದಾರನ ಹೀಗೆ ಒಳಗೆ ಎಳ್ಕೋಬೇಕು. ಅಷ್ಟು ದಾರ ಇದ್ರ ಒಳಗಡೆ ಬರೋ ಹಾಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಹೀಗೆ ಹಿಡ್ಕೊಂಡು ಟೈಟಾಗಿ ಹೀಗೆ ಎಳಿಬೇಕು. ನೋಡಿ, ಆವಾಗ ನೀಟಾಗಿ ನಾಟು ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸೂಜಿನಲ್ಲೂ ಹಾಕ್ಬೋದು, ಹೀಗೆ ಸೂಜಿ ಇಲ್ಲದೇನೆ ಕೈಯಲ್ಲೂ ಹಾಕ್ಬೋದು. ನೋಡಿ, ಈ ಥರ ನೋಡಿ, ಹೀಗೆ ನೀವು ಹಾಕಬೇಕು ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡಾಗೆ ಬಹಳ ಬೇಗನೆ ಹಾಕ್ಬೋದು ಫ್ರೆಂಡ್ಸ್. ನಂತರ ನೋಡಿ ಇಲ್ಲಿ ಫ್ರೆಂಡ್ಸ್, ನಾನು ಈ ಥರ ಒಟ್ಟು 120 ಎಳೆ ತೊಗೊಂಡಿದ್ದೀನಿ. ಹೀಗೆ ತಗೊಂಡು ನೋಡಿ ಹೀಗೆ ಹಿಡ್ಕೊಂಡು ಎಕ್ಸ್ಟ್ರಾ ಇರೋ ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ. ನಂತರ ನಾನು ನೋಡಿ ಇಲ್ಲಿ ಗೋಲ್ಡನ್ ಝರಿ ಥ್ರೆಡ್ನ ಈ ಥರ ನೀಡಲ್ಗೆ ಹಾಕಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೆ ಹಿಡ್ಕೊಂಡು ಈ ಕೆಳಗಡೆಯಿಂದ ನಾನು ಈ ಥರ ನೀಡಲ್ನ ಹಾಕ್ತಾ ಇದ್ದೀನಿ. ಹೀಗೆ ದಾರ ತಗೊಂಡ್ಮೇಲೆ ಫ್ರೆಂಡ್ಸ್, ಈಗ ನೋಡಿ ಹೀಗೆ ಹಿಡ್ಕೊಂಡು ಹೀಗೆ ಟೈಟಾಗಿ ಹೀಗೆ ಸುತ್ತಬೇಕು. ನೋಡಿ, ಹೀಗೆ ಒಂದ್ರ ಮೇಲೆ ಒಂದು ಸುತ್ತೋದಕ್ಕಿಂತ ಫ್ರೆಂಡ್ಸ್
ಹೀಗೆ ಒಂದ್ರ ಕೆಳಗಡೆ ಒಂದು ದಾರ ಒಂದು ರೌಂಡ್ ಬಂದಿರತ್ತಲ್ಲ ಅದ್ರ ಕೆಳಗಡೆ ಸುತ್ತಕೊಂಡ್ರೆ ಈಸಿಯಾಗಿ ಬರುತ್ತೆ. ನಂತರ ನಾವೇನು ಹೂ ಕಟ್ತೀವಲ್ಲೋ ಆ ರೀತಿ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಹೀಗೆ ಒಂದೆರಡು ಸಾರಿ ಹಾಕ್ಕೊಳ್ಳಿ, ಆವಾಗ ನಿಮಗೆ ಟೈಟಾಗಿ ಬರುತ್ತೆ. ನಂತರ ನೋಡಿ ಇಲ್ಲಿ ಹಿಂದ್ಗಡೆ ತಗೊಂಡು ಹೀಗೆ ಗೋಲ್ಡನ್ ಜರಿ ಥ್ರೆಡ್ ಒಳಗಡೆ ಹೀಗೆ ನಾಟ್ ಹಾಕಬೇಕು. ನೋಡಿ ಹೀಗೆ ಹಾಕೋದ್ರಿಂದ ದಾರ ಯಾವ ಕಾರಣಕ್ಕೂ ಬಿಚ್ಕೊಳ್ಳಲ್ಲ. ನಂತರ ನೋಡಿ ಕಟರ್ ಸಹಾಯದಿಂದ ಹೀಗೆ ಇಟ್ಕೊಂಡು ಕುಚ್ಚನ್ನ ಹೀಗೆ ಟ್ರಿಮ್ ಮಾಡ್ಕೋಬಹುದು. ಮತ್ತೊಂದು ರೀತಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಹೀಗೆ ದಾರ ತಗೋಬೇಕು, ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ನಾನು. ನಂತರ ನೋಡಿ ಈ ಕೆಳಗಡೆ ಏನಿರುತ್ತೋ ಅಲ್ಲಿ ನಾನು ಹೀಗೆ ಈ ಕಡೆ ಕೆಳಗಡೆ ಬರೋ ಹಾಗೆ ಹೀಗೆ ದಾರನ ಹೀಗೆ ಇಟ್ಕೊಂಡು ಹೀಗೆ ಟೈಟಾಗಿ ಸುತ್ಕೋತಾ ಇದ್ದೀನಿ. ನಂತರ ಹೀಗೆ ಮಾಡ್ಕೋಬೇಕು. ಹೀಗೆ ಕಟ್ ಮಾಡಿಕೊಂಡು ಫಸ್ಟ್ಗೆ ನಾವು ಏನು ದಾರನ ಹೀಗೆ ಬಿಟ್ಟಿರ್ತೀವಲ್ಲ ಅದ್ರ ಜೊತೆ ಸೇರಿಸಿ ನಾಟ್ ಹಾಕಬೇಕು, ಹಿಂದ್ಗಡೆ ತಿರುಗಿಸಿ. ಆವಾಗ ನಾವು ನಾಟ್ ಹಾಕಿರೋದು ಮುಂದ್ಗಡೆ ಕಾಣಿಸೋಲ್ಲ. ಹೀಗೆ ನೋಡಿ ಫ್ರೆಂಡ್ಸ್, ಟೈಟಾಗಿ ಈಗ ಒಂದು 2 ಸಾರಿ ಹಾಕಬೇಕು. ನಂತರ ನಾನು ಇದೇ ಅಳತೆಗೆ ನಾನು ಈ ಗೋಲ್ಡನ್ ಥ್ರೆಡ್ಡನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದೊಂದು ರೀತಿಯ ಡಿಸೈನ್ ಥರನೂ ಇದ್ರ ಆಗುತ್ತೆ ಫ್ರೆಂಡ್ಸ್. ಇದ್ರ ಜೊತೆಗೇನೆ ಹೀಗೆ ಬರುತ್ತೆ. ನಂತರ ನೋಡಿ ಹೀಗೆ ಇಟ್ಕೊಂಡು ಎಲ್ಲ ದಾರನೂ ಹೀಗೆ ಟ್ರಿಮ್ ಮಾಡಿಕೊಂಡ್ರೆ ಆಯಿತು. ನೋಡಿದ್ರಲ್ವಾ ಫ್ರೆಂಡ್ಸ್, ಯಾವ್ಯಾವ ರೀತಿಯಾಗಿ ಕುಚ್ಚಿಗೆ ನಾಟನ್ನು ಹಾಕ್ಬೋದು ಅಂತ. ನಾಟ್ ಹಾಕೋದಕ್ಕೆ ಯೂಸ್ ಮಾಡೋ ಗೋಲ್ಡನ್ ಥ್ರೆಡ್ ಬರುತ್ತಲ್ಲ ಅದರಲ್ಲಿ ಒಳಗಡೆ ಕಾಟನ್ ಥ್ರೆಡ್ ಬಂದು ಮೇಲ್ಗಡೆ ಜರಿ ಬರುತ್ತೆ. ಅದನ್ನು ತಗೊಂಡ್ರೆ ನಿಮಗೆ ನಾಟ್ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಮಾಮೂಲಿ ಗೋಲ್ಡನ್ ಥ್ರೆಡ್ ತಗೊಂಡ್ರೆ ಅದು ಬಿಚ್ಚಿ ಹೋಗುತ್ತೆ, ಇಲ್ಲ ಜಾರ್ ಹೋಗೋ ಚಾನ್ಸ್ ಇರುತ್ತೆ. ನಿಮಗೂ ಎಲ್ಲ ಈ ಮಾಹಿತಿ ಇಷ್ಟ ಆಯಿತು ಅಂತ ತಿಳ್ಕೊತಾ ಇದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಈ ಮಾಹಿತಿಯಿಂದ ಹೆಲ್ಪ್ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.